ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ನನ್ನ ವೈಫ್ ಕೊಡಿಸಿದ ಒಳ್ಳೆ ಶರ್ಟ್ನ ಹಾಕ್ಕೊಂಡು ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿ ಆ ಶರ್ಟ್ಗೆ ಒಳ್ಳೆ ಕಾಂಬಿನೇಷನು ಜರಿ ಪಂಚೆ ಹಾಕ್ಕೊಂಡು ನಾನು ರೆಡಿಯಾಗಿದ್ದು ಭೀಮನ ಅಮಾವಾಸ್ಯೆಯ ಪಾದಪೂಜೆಗೆ. ಸೊ ಎಲ್ರಿಗೂ ಗೊತ್ತಿರುತ್ತೆ ಪಾದಪೂಜೆ ಎಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಹೇಗೆ ನಡೆಯುತ್ತೆ ಅಂತ. ಸೊ ಅದೇ ಥರ ಒಳ್ಳೆಯದಾಗಿ ನಡೆಯಿತು. ಸೊ ಕಂಕಣ ಕಟ್ಕೊಂಡು ಅರ್ಶಿನ ಕುಂಕುಮ ಹಾಕಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ, ಸೊ ಲೈಟಾಗಿ ಜೋಳ ಮತ್ತು ಕಡಲೆಕಾಯಿ ತಿಂದ್ಕೊಂಡು, ಸೊ ಹಾಫ್ ಆನ್ ಅವರ್ ಆದಮೇಲೆ ಗಾಡಿ ಕ್ಲೀನ್ ಮಾಡಿ, ಸೊ ಗಾಡಿ ಒಳಗಿರೋ ನನ್ನ ಫೇವ್ರೆಟ್ ಆದ ಗಣಪತಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾನು, ನನ್ನ ವೈಫು ಮತ್ತು ನನ್ನ ಮಗಳು ಹೊರಟಿದ್ದು ಕೋಳಿ ಫಾರ್ಮ್ ಗೇಟಿಂದ ಒಳಗಡೆ ಇರೋ ಮಾರಮ್ಮನ ಟೆಂಪಲಿಗೆ. ನಾವು ಹೋಗೋಕ್ಕೆ ಮುಂಚೆನೇ ಪೂಜೆ ಎಲ್ಲ ರೆಡಿಯಾಗಿ ಸ್ಟಾರ್ಟ್ ಆಗಿತ್ತು. ಸೊ ನಾವು ಮಂಗಳಾರತಿ ತಗೊಂಡು ದರ್ಶನ ಮಾಡಿಕೊಂಡು ತಾಯಿದು ಹಾಗೆ ಪ್ರಸಾದ ತಗೊಂಡು ಅಲ್ಲಿಂದ ಗಾಡಿ ಪೂಜೆ ಮಾಡಿಸೋಣ ಅಂತ ರೆಡಿ ಆದ್ವಿ. ಸೊ ಪೂಜಾರಿಗೆ ಹೇಳಿ ಗಾಡಿ ಪೂಜೆ ಮಾಡಿಸಿ ಹಾಗೆ 3 ಚಕ್ರಕ್ಕೆ ಒಂದೊಂದು ನಿಂಬೆಹಣ್ಣು ಹಾಕಿ ತುಳಿಸಿದ್ವಿ, ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಅಲ್ಲಿಂದ ಹೋಗಿ ಮನೆಯವ್ರನ್ನೆಲ್ಲ ಬಿಟ್ಟು ನಾನು ಬಂದಿದ್ದು ರಾಯಲ್ ಮೀನಾಕ್ಷಿ ಮಾಲ್ಗೆ. ಸೊ ಕೆಲಸ ಇವತ್ತು ಆಫ್ ಇರೋದ್ರಿಂದ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸೊ ನನಗಿಂತ ಮುಂಚೆ ಅವರು ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಿದ್ರು. ಎಲ್ಲರ ಜೊತೆ 1 ಅವರ್ ಟೈಮ್ ಪಾಸ್ ಮಾಡಿ ಟೀ ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಅಲ್ಲಿಂದ ಹೊರಟೆ. ನನ್ನ ಇನ್ನೊಬ್ಬರು ಸ್ನೇಹಿತರು ಸಿಕ್ಕಿದ್ರು, ರಿಜ್ವಾನ್ ಬಾಯ್ ಅಂತ. ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಇನ್ನೊಬ್ಬರು ಸಿಕ್ಕಿದ್ರು, ಅಬ್ದುಲ್ಲಾ ಅಂತ. ಅವ್ರ ಜೊತೆನೂ ಮಾತಾಡಿ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.